ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರಿಗೆ TRGಗೆ ಹೃತ್ಪೂರ್ವಕವಾದಂಥ ಸ್ವಾಗತ. ನಿನ್ನೆ ಕೃದಂತ ಪದಗಳನ್ನು ಕುರಿತು ನೋಡಿವಿ. ಕೃದಂತ ಅಂದ್ರೇನು? ಕೃದಂತಕ್ಕೆ ವಿಭಕ್ತಿ ಪ್ರತ್ಯಯಗಳು ಸೇರಬೇಕು, ಜೊತೆಗೆ ಅಖ್ಯಾತ ಪ್ರತ್ಯಯಗಳು ಸೇರಿದಾಗ ಅದು ಕ್ರಿಯಾಪದ ಆಗ್ತದೆ. ನಂತರದಲ್ಲಿ ಕೃದಂತ ಪದಗಳಿಗೆ ಕೃತ್ ಪ್ರತ್ಯಯ ಸೇರಿದಾಗ ಅದು ಕೃದಂತ ಪದ ಅನಿಸ್ಕೊಳ್ತದೆ. ಕೃದಂತ ಪದಗಳಲ್ಲಿರುವಂಥ ಪ್ರಕಾರಗಳು ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ಅವಯ ಅನ್ನುವಂಥದ್ದನ್ನು ನೋಡೀವಿ. ಇವತ್ತಿನ ಕ್ಲಾಸ್ನಲ್ಲಿ ತದ್ದಿತಾಂತಗಳು. ತದ್ದಿತಾಂತ ಅಂದ್ರೇನು? ತದ್ದಿತಾಂತ ಮತ್ತು ಕೃದಂತ ನಡುವಿನ ವ್ಯತ್ಯಾಸ, ತದ್ದಿತ ಪ್ರತ್ಯಯಗಳಲ್ಲಿರುವ 3 ವಿಧಗಳಾವು, ತದ್ದಿತ ನಾಮ, ತದ್ದಿತಾಂತ ಭಾವನಾಮ, ತದ್ದಿತಾಂತ ಅವ್ಯಯಗಳನ್ನು ಕುರಿತು ನೋಡೋದಿದ್ದಾರೆ. 8, 9, 10 ಮತ್ತು PUC ಆಗಿರಬಹುದು, SDA, FDA, HSTR, TET, CTET ಪ್ರತಿಯೊಂದು ಪರೀಕ್ಷೆಗಳಿಗೆ ಕಂಪಲ್ಸರಿ ತದ್ದಿತಾಂತರ ಆಗಿರಬಹುದು ಅಥವಾ ಕೃದಂತದ ಮೇಲೆ ಒಂದು ಪ್ರಶ್ನೆ ಕೇಳುತ್ತಾನೆ. ಹಾಗಾಗಿ ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ತದ್ದಿತಾಂತ ಅಂದರೆ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗ್ತದೆ. ತದ್ದಿತಾಂತದ ಪದಗಳನ್ನು ಹೇಗೆ ಅನ್ನುವಂಥದ್ದು ಗುರುತಿಸ್ಬೇಕಾಗ್ತದೆ. ಇದೆಲ್ಲ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಹಾಕಿ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಪ್ರಾರಂಭಿಸ್ತೀನಿ. ತದ್ದಿತಾಂತ ಅಂದರೆ ಏನು? ಮೊದಲಾಗಿ ತದ್ದಿತಾಂತ ಅಂದರೆ ತದ್ದಿತ ಪ್ಲಸ್ ಅಂತ ಅಂದರೆ ತದ್ದಿತ ಪದಗಳ ಕೊನೆಯಲ್ಲಿ ಬರುವಂತಹ ಪ್ರತ್ಯಯಗಳಿಗೆ ತದ್ದಿತಾಂತ ಅಂತ ಕರೀತಾರೆ. ನೋಡಿ, ಅಲ್ಲಿ ಕ್ರಿಯಾಪದ ಕೃದಂತದಲ್ಲಿ ಏನಾಯ್ತಪ್ಪ ಅಂದರೆ ಧಾತುವಿನ ಮುಂದೆ ಪ್ರತ್ಯಯಗಳು ಸೇರಿದಾಗ ಅಲ್ಲಿ ಕೃದಂತ ಪದಗಳಾಗ್ತವ. ನೋಡಿ, ನೆನ್ಪಿಟ್ಕೊಳ್ಬೇಕು. ಕೃದಂತದಲ್ಲಿ ಧಾತುವಿನ ಮುಂದೆ ಪ್ರತ್ಯಯಗಳು ಸೇರಿದಾಗ ಕೃದಂತ ಆಗ್ತದ. ಇಲ್ಲಿ ನಾಮಪದಗಳ ಮುಂದೆ ಅಥವಾ ನಾಮ ಪ್ರಕೃತಿಗಳ ಮುಂದೆ ಮೇಲೆ ಬೇರೆ ಬೇರೆ ಅರ್ಥದಲ್ಲಿ ಗಾರ, ಕಾರ, ಇಗ, ಅಡಿಗ, ವಂತ, ಒಳ, ಇಕ, ಆಳಿ ಇತ್ಯಾದಿ ತದ್ದಿತ ಪ್ರತ್ಯಯಗಳು ಸೇರಿ ಆಗೋ ಶಬ್ದವನ್ನು ತದ್ದಿತ ಅಂತ ಅಂತಾರೆ. ನೋಡಿ, ಇನ್ನೊಂದು ಸಲ ನೋಡಿ. ಕ್ರಿಯಾಪದದಲ್ಲಿ ಧಾತುವಿನ ಮುಂದೆ ಪ್ರತ್ಯಯಗಳು ಸೇರಿದಾಗ ಕೃದಂತ ಅನಿಸ್ಕೊಂಡ್ರೆ, ತದ್ದಿತಾಂತದಲ್ಲಿ ನಾಮ ಪ್ರಕೃತಿಗಳ ಮುಂದೆ ಪ್ರತ್ಯಯಗಳು ಸೇರಿದಾಗ ಇಲ್ಲಿ ತದ್ದಿತಾಂತ ಅಂತ ಕರೆಸ್ಕೊಳ್ತದೆ. ಹಾಗಾದರೆ ಪ್ರತ್ಯಯಗಳು ಯಾವುವು ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತದ್ರಿ. ಗಾರ ಅನ್ನುವಂಥ ಪ್ರತ್ಯಯ, ಕಾರ ಅನ್ನುವಂಥ ಪ್ರತ್ಯಯ, ಈಗ, ಆಡಿಗ, ವಂತ, ಒಳ, ಇಕ, ಆಳಿ ಇತ್ಯಾದಿ ತದ್ದಿತ ಪ್ರತ್ಯಯಗಳು ಸೇರಿಕೊಂಡಾಗ ಅದು ತದ್ದಿತ ಅಂತ ಅನಿಸ್ಕೊಳ್ತದೆ. ಇನ್ನೊಂದು ಅರ್ಥದಲ್ಲಿ ನಾವು ನೋಡಬೇಕಾದ್ರೆ ತದ್ದಿತ ಪ್ರತ್ಯಯ ಅಂದರೆ ಏನಂತಂದರೆ, ನೋಡಿ, ನಾಮ ಪ್ರಕೃತಿಗೆ ಪ್ರಾತಿಪದಿಕನಂತೂ ಕೂಡ ಕರೀತಾರೆ. ಪ್ರಾತಿಪದಿಕ ಅಂತ ಕರೀತಾರೆ. ನಾಮ ಪ್ರಕೃತಿಗಳ ಮುಂದೆ ನಾಮ ವಿಭಕ್ತಿ ಪ್ರತ್ಯಯಗಳ ಹೊರತುಪಡಿಸಿ ನೋಡಿ ಏನಪ್ಪ ಅಂತಂದರೆ, ನಾಮ ಪ್ರಕೃತಿಗಳ ಮುಂದೆ ಪ್ರತ್ಯಯ ಬರಬೇಕು, ಅವು ತದ್ದಿತ ಅಂತ ಅನಿಸ್ಕೊಳ್ತದೆ ಅಂತ ಹೇಳಿದ್ದೆ. ಎಂಥ ಪ್ರತ್ಯಯಗಳು ಬರಬೇಕು? ವಿಭಕ್ತಿ ಪ್ರತ್ಯಯಗಳನ್ನೇ ಹೊರತುಪಡಿಸಿ ಬರುವ ಪ್ರತ್ಯಯಗಳನ್ನು ತದ್ದಿತ ಪ್ರತ್ಯಯ ಅಂತಲೂ ಕೂಡ ಕರೀತಾರೆ. ನೀವು ನೆನ್ಪಿಟ್ಕೊಳ್ಬೇಕು. ತದ್ದಿತ ಪ್ರತ್ಯಯಕ್ಕೆ ಮುಂದೆ ಏನಪ್ಪ ಅಂದರೆ ನಾಮವಿಭಕ್ತಿ ಪ್ರತ್ಯಯಗಳನ್ನು ಹೊರತುಪಡಿಸ್ಬೇಕ್ರಿ. ಉಳಿದ ಪ್ರತ್ಯಯಗಳಿಗೆ ಏನಂತ ಕರೀತಾರೆ ಅಂತಂದರೆ ತದ್ದಿತ ಅಂತ, ತದ್ದಿತ ಪ್ರತ್ಯಯ ಅಂತ ಕರೀತಾರೆ. ಉದಾಹರಣೆಯಾಗಿ ನೋಡಿದಾಗ ಕನ್ನಡವನ್ನು ತಿಳಿದವನು ಬಂದನು ಅಂತದರಿಲಿ. ನೋಡಿ, ಇಲ್ಲಿ ಕನ್ನಡವನ್ನು ತಿಳಿದವನು ಬಂದನು ಅನ್ನೋದಕ್ಕೆ ಹೆಂಗೆ ತದ್ದಿತ ಪ್ರತ್ಯಯ ಮಾಡ್ಕೊಳ್ತಾರಂತಂದರೆ, ಕನ್ನಡ ಎಂಬ ಪದದ ಮುಂದೆ ಬಲ್ಲವನು ಎಂಬ ಅರ್ಥದಲ್ಲಿ ಈಗ ಎಂಬ ಪ್ರತ್ಯಯವನ್ನು ಸೇರಿಸಿ ಕನ್ನಡಿಗ ಎಂಬ ಪದವನ್ನು ಮಾಡಬಹುದು. ಕನ್ನಡವನ್ನು ತಿಳಿದವನು ಅಂತಿದ್ದಾಗ ನಮ್ಗೆ ಇಷ್ಟು ಸರಿಯಾಗಿ ಕರೆಕ್ಟಾಗಿ ಕನ್ನಡ ತಿಳಿದವನು ಸರಿ ಅನ್ಸಲ್ರಿ. ಕನ್ನಡವನ್ನು ಬಲ್ಲವನು ಕನ್ನಡಿಗ ಅಂತ ಮಾಡ್ಕೊಳ್ಬೇಕಾಗ್ತದೆ. ಈಗ ಅನ್ನುವಂಥ ತದ್ದಿತ ಪ್ರತ್ಯಯನ ಸೇರಿಸ್ಕೊಳ್ಬೇಕಾಗ್ತದೆ. ಆಗೇನಾಗ್ತದೆ? ಅದು ತದ್ದಿತ ಪ್ರತ್ಯಯ. ಇಲ್ಲಿ ನೋಡಿ, ಕನ್ನಡಿಗ ಎಂಬ ಪದವನ್ನು ಮಾಡಬಹುದು. ಅಂದರೆ ಕನ್ನಡವನ್ನು ಪ್ಲಸ್ ತಿಳಿದವನು ಪ್ಲಸ್ ಈಗ ಕನ್ನಡಿಗ ಎಂಬ ರೀತಿಯಲ್ಲಿ ಪದರಚನೆ ಆಗ್ತದೆ. ಕನ್ನಡವನ್ನು ಅಧಿಕ್ ತಿಳಿದವನು ಅಧಿಕ್ ಈಗ ಅಂದಾಗ ಕನ್ನಡಿಗ ಎಂಬ ರೀತಿಯಲ್ಲಿ ಪದರಚನೆ ಆಗ್ತದೆ. ಒಂದು ಪ್ರಕೃತಿ ಪದಕ್ಕೆ 2 ಪ್ರತ್ಯಯವನ್ನು ಸೇರಿಸುವ ಕ್ರಮ ಇಲ್ಲ, ನೆನ್ಪಿಟ್ಕೊಳ್ಬೇಕಾಗ್ತದ. ತದ್ದಿತಾಂತ ಪ್ರತ್ಯಯದಲ್ಲಿ 3 ರೀತಿಯ ಪ್ರತ್ಯಯಗಳನ್ನು ಸೇರಿಸಲಿಕ್ಕೆ ಬರೋದಿಲ್ಲ. 2 ರೀತಿ ಬರುತ್ತೆ. ಒಂದು ನಾಮ ಪ್ರಕೃತಿ ಇರಬೇಕು, ಇನ್ನೊಂದು ಪ್ರತ್ಯಯ ಇರಬೇಕ್ರಿ. ಅಂದಾಗ ಮಾತ್ರ ಏನಾಗ್ತದ? ತದ್ದಿತಾಂತ ಪದ ಅನಿಸ್ಕೊಳ್ತದ. ಹಾಗಾಗಿ ಕನ್ನಡ ಎಂಬ ಪ್ರಕೃತಿ ಪದದ ಜೊತೆಗೆ ಇದ್ದ ಅನ್ನು ಎಂಬ ಪ್ರತ್ಯಯವನ್ನು ತೆಗೆದು ಈಗ ಎಂಬ ತದ್ದಿತ ಪ್ರತ್ಯಯವನ್ನು ಮಾತ್ರ ಉಳಿಸಿಕೊಂಡು ಕನ್ನಡಿಗ ಎಂಬ ತದ್ದಿತಾಂತ ಪದರಚನೆ ಮಾಡಲಾಗ್ತದೆ. ನಿಮಗೆ ಇದರದ್ದು ಉದಾಹರಣೆ ಸಹಿತವಾಗಿ ನಾನು ಹೇಳ್ತೀನಿ ರೀ. ಅಂತಂದರೆ ತದ್ದಿತಾಂತ ಪ್ರತ್ಯಯ ಅಂದ ತಕ್ಷಣ ನಮಗೆ ನೆನಪಿಗೆ ಏನು ಬರಬೇಕು? ಅದು ನಾಮ ಪ್ರಕೃತಿ ಇರಬೇಕು ತೆಳಗಡೆ,
ನಾಮ ಪ್ರಕೃತಿ ಮುಂದೆ ಪ್ರತ್ಯಯ ಹಚ್ಚಬೇಕ್ರಿ. 3 ಪ್ರತ್ಯಯಗಳನ್ನು ಹಚ್ಚಲಕ್ಕೆ ಸಾಧ್ಯ ಇಲ್ಲ, ಎರಡು ಪ್ರತ್ಯಯಗಳನ್ನು ಹಚ್ಚಬೇಕು. ಹೀಗಾಗಿ ಅದು ತದ್ದಿತ ಅಂತ ಪದ ಆಗ್ತದ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ತದ್ದಿತ ಪ್ರತ್ಯಯಗಳು ಸೇರುವಾಗ ಮಧ್ಯದಲ್ಲಿ ವಿಭಕ್ತಿ ಪ್ರತ್ಯಯ ಲೋಪ ಆಗ್ತದೆ. ಇಲ್ಲಿ ಸ್ವಲ್ಪ ಗಮನ ಕೊಡಿ ನೀವು. ಕನ್ನಡವನ್ನು ಅಂತದರಿ. ಕನ್ನಡವನ್ನು ಅಂದಾಗ ಅನ್ನು ಅನ್ನುವಂಥ ವಿಭಕ್ತಿ ಪ್ರತ್ಯಯ ಲೋಪ ಆಗ್ತದೆ, ನೆನ್ಪಿಟ್ಕೊಳ್ಬೇಕು. ತದ್ದಿತ ಪ್ರತ್ಯಯದಲ್ಲಿ ನಾಮ ಪ್ರಕೃತಿ ಇದ್ದಂಥ ಸ್ಥಳದಲ್ಲಿ ವಿಭಕ್ತಿ ಪ್ರತ್ಯಯ ಅನ್ನು ಇರಲಿ, ಗೆ ಇರಲಿ, ಯಾವುದೇ ಇರಲಿ ಅದು ಲೋಪ ಆಗ್ತದ ಅನ್ನುವಂಥದ್ದನ್ನು ಈ ಅಂಶನೂ ಕೂಡ ನೀವು ತಿಳ್ಕೊಂಡಿರಬೇಕು. ಹಾಗಾದರೆ ತದ್ದಿತಾಂತ ಮತ್ತು ಕೃದಂತ ನಡುವಿನ ವ್ಯತ್ಯಾಸ ಏನು? ನಿಮ್ಗೆ ಆವಾಗ ಹೇಳಿದ್ದೆ, ಕೃದಂತವು ಕ್ರಿಯಾ ಪ್ರಕೃತಿಯಿಂದ ರಚನೆ ಆಗ್ತದೆ, ಆದರೆ ಅದು ಎಂದೆಂದಿಗೂ ಪೂರ್ಣ ಕ್ರಿಯಾಪದವಾಗಿರೋದಿಲ್ಲ. ಕೃದಂತ ಅಂದ ತಕ್ಷಣ ನಿಮ್ಗೆ ಏನು ಬೇಕು? ಧಾತುವಿನ ಮುಂದೆ ಪ್ರತ್ಯಯ ಸೇರಿದಾಗ ಅದ್ರಲ್ಲಿ ಎಂತ ಆಗ್ತದೆ? ಕೃದಂತ ಪದ ಆಗ್ತದೆ. ಓದು ಎನ್ನುವಂಥ ಧಾತುವಿಗೆ ಎಂಬ ವರ್ತಮಾನ ಕಾಲ ಸೂಚಕದ ಜೊತೆಗೆ ಎಂಬ ಕೃತ್ ಪ್ರತ್ಯಯ ಸೇರಿದಾಗ ಅದೇನಾಗ್ತದೆ? ಕೃದಂತ ಪದ ಆಗ್ತದೆ. ಇಲ್ಲಿ ಜೊತೆಗೆ ಅದು ಎಂದೆಂದಿಗೂ ಪೂರ್ಣ ಕ್ರಿಯೆ ಇರೋದಿಲ್ಲ, ಎಲ್ಲಿ? ಧಾತುವಿನಲ್ಲಿ. ಆದರೆ ತದ್ದಿತಾಂತವು ನಾಮ ಪ್ರಕೃತಿಯಿಂದ ರಚನೆ ಆಗ್ತದೆ. ವ್ಯಕ್ತಿಯಲ್ಲಿ ಶಾಶ್ವತವಾಗಿರುವಂಥ ಭಾವವೇ ತದ್ದಿತಾಂತ ಭಾವನಾಮ. ನೋಡಿ, ತದ್ದಿತಾಂತ ನಾಮ ಪ್ರಕೃತಿಯಿಂದ ರಚನೆ ಆಗ್ತದ, ಕೃದಂತ ಕ್ರಿಯಾ ಪ್ರಕೃತಿಯಿಂದ ರಚನೆ ಆಗ್ತದ. ಕ್ರಿಯಾ ಪ್ರಕೃತಿ ಅಂದಾಗ ಧಾತು ಅಂತ ಕರಿಬೋದು. ಧಾತುವಿನ ಮುಂದೆ ಕೃತ್ ಪ್ರತ್ಯಯ ಸೇರ್ಕೊಂಡಾಗ ಅಲ್ಲಿ ಕೃದಂತ ಪದ ಆಗ್ತದ. ಇಲ್ಲಿ ನಾಮ ಪ್ರಕೃತಿಗಳ ಮುಂದೆ ಪ್ರತ್ಯಯಗಳು ಸೇರಿದಾಗ ಇಲ್ಲಿ ಏನಾಗ್ತದಪ್ಪ ಅಂತಂದರೆ ತದ್ದಿತ ಅಂತ ಪದ ಆಗ್ತದ. ಅಂದರೆ ಕನ್ನಡ ಪ್ಲಸ್ ಈಗ ಕನ್ನಡಿಗ ಅನ್ನುವಂಥ ಉದಾಹರಣೆ ತದ್ದಿತ ಅಂತ ಉದಾಹರಣೆ ಆಗ್ತದೆ. ಜೊತೆಗೆ ಪ್ರತ್ಯಯಗಳು ಕೊಟ್ಟರೆ ಮೇಲ್ಗಡೆ ವಾಕ್ಯದಾಗ ಆ ವಾಕ್ಯದಲ್ಲಿ ಕೊಟ್ಟಿರುವಂಥ ಪ್ರತ್ಯಯಗಳನ್ನೇ ಸೇರಿಸ್ಬೇಕು, ವಿನಾ ಬೇರೆ ಪ್ರತ್ಯಯಗಳನ್ನು ಸೇರಿಸ್ಲಿಕ್ಕೆ ಬರಲ್ಲ. ವ್ಯಕ್ತಿಯಲ್ಲಿ ಶಾಶ್ವತವಾಗಿರುವಂಥ ಭಾವವೇ ತದ್ದಿತ ಅಂತ ಭಾವನಾಮ. ಭಾವನೆ ಅಂದರೆ ಹೆಂಗಿರ್ತದ್ರಿ? ಶಾಶ್ವತವಾಗಿರುವಂಥದ್ದು, ಕೊನೆಯ ಉಸಿರಿರುವ ತನಕ ಭಾವನಾಮ ಭಾವವೇ ತದ್ದಿತ ಅಂತ ಕರೀತಾರೆ. ವ್ಯಕ್ತಿಯಲ್ಲಿ ಹಾಗೆ ಬಂದು ಹೀಗೆ ಹೋಗುವ ಭಾವವೇ ಕೃದಂತ ಭಾವನಾಮ. ಹಿಂಗೆ ಬಂದು ಹಿಂಗೆ ಹೋಗೋದು ಕೃದಂತ ಭಾವನಾಮ ಅನ್ನುವಂಥದ್ದನ್ನು ವ್ಯತ್ಯಾಸ ರೀತಿಯಲ್ಲಿ ತಿಳಿಸಿದ್ದಾರೆ. ನೋಡಿ, ಪ್ರಾತಿಪದಿಕದ ನಾಮ ಪ್ರಕೃತಿಯ ಮೇಲೆ ವಿಭಕ್ತಿ ಪ್ರತ್ಯಯವು ಸೇರಿ ನಾಮಪದವಾಗುತ್ತದೆ. ನಾಮಪದ ಹೆಂಗಾಗ್ತದ? ನಾಮ ಪ್ರಕೃತಿ ಎಂದಾಗ ಅಲ್ಲಿ ಏನಾಗ್ತದ? ನಾಮಪದದ ಮೂಲ ರೂಪವೇ ನಾಮ ಪ್ರಕೃತಿ. ನಾಮ ಪ್ರಕೃತಿಯ ಮೇಲೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ನಾಮಪದ ಆಗ್ತದೆ. ನೋಡ್ರಿ, ನೆನ್ಪಿಟ್ಕೊಳ್ಳಿ. ನಾಮ ಪದ ಅಂಥೇಳಿ ಮನೆ ಅದ ರೀ, ಮನೆ ಎನ್ನು ಅದ. ಈಗ ಮನೆ ಎನ್ನು ಅಂದಾಗ ಮನೆ ಎನ್ನುವಂತಹ ನಾಮ ಪ್ರಕೃತಿ ಅನ್ನುವಂಥ ವಿಭಕ್ತಿ ಪ್ರತ್ಯಯ ಸೇರಿದಾಗ ಅಲ್ಲಿ ಮನೆ ಎನ್ನು ಅಂತ ಆಗ್ತದೆ. ಅಂದರೆ ನಾಮಪದ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ನಾಮಪದದ ಮೇಲೆ ಬೇರೆ ಬೇರೆ ಅರ್ಥದಲ್ಲಿ ಮತ್ತೆ ಕೆಲವು ಪ್ರತ್ಯಯಗಳು ಬರ್ತವೆ. ನಾಮಪದದ ಮೇಲೆ ಬೇರೆ ಬೇರೆ ಅರ್ಥದಲ್ಲಿ ಮತ್ತೆ ಕೆಲವು ಪ್ರತ್ಯಯಗಳು ಬರ್ತಾರೆ. ಇವುಗಳನ್ನು ತದ್ದಿತಾಂತವೆಂದು ಹೆಸರು. ಈ ಪ್ರತ್ಯಯಗಳು ಅಂತ್ಯದಲ್ಲಿ ಬರೋದರಿಂದ ಇವುಗಳಿಗೆ ತದ್ದಿತಾಂತ ಪ್ರತ್ಯಯಗಳಂತ ಕರೀತಾರೆ. ಇಷ್ಟೇ ತಿಳ್ಕೋಬೇಕು. ಪ್ರಾತಿಪದಿಕ ಅಂತಂದರೆ ನಾಮ ಪ್ರಕೃತಿ, ನಾಮ ಪ್ರಕೃತಿ ಅಧಿಕ ಏನಪ್ಪ ಅಂತಂದರೆ ತದ್ದಿತ ಪ್ರತ್ಯಯ, ಗಾರ, ಕಾರ, ಅಡಿಗ, ವಂತ ಏನಿರ್ತದಲ್ರಿ ಅದೆಲ್ಲ ಸೇರಿಸ್ಕೊಂಡಾಗ ಅಲ್ಲಿ ಏನಾಗ್ತದ? ತದ್ದಿತಾಂತ ವ್ಯಯ ಆಗ್ತದೆ. ತದ್ದಿತಾಂತ ಅನ್ನುವಂಥದ್ದು ಪ್ರತ್ಯಯಗಳು ಅಂತ್ಯದಲ್ಲಿ ಬರೋದರಿಂದ ಇವಳಿಗೆ ತದ್ದಿತಾಂತ ಅಂತ ಕರೀತಾರೆ ಅಂತ ಹೇಳ್ಬೋದು. ಇನ್ನೊಂದೇನಪ್ಪ ಅಂತಂದರೆ ತದ್ದಿತಾಂತ ಪ್ರತ್ಯಯಗಳಲ್ಲಿ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗಗಳಿಗೆ ಪ್ರತ್ಯೇಕವಾದಂಥ ತದ್ದಿತ ಪ್ರತ್ಯಯಗಳನ್ನೇ ನಾವು ಬಳಸ್ತೀವಿ. ನೋಡಿ, ಹಣವಂತ ಅಂತ ಪುಲ್ಲಿಂಗ ಇದ್ದವ್ರಿಗೆ ಕರಿತೀವಿ. ಅಂದರೆ ಗಂಡ್ಸು ಮಕ್ಕಳಿಗೆ ಕರೆದರೆ ಹಣವಂತೆ ಅಂತ ಹೆಣ್ಣು ಸ್ತ್ರೀಗೆ ಕರಿತೀವಿ. ಜೊತೆಗೆ ಹೂವಾಡಿಗ ಅಂತ ಪುಲ್ಲಿಂಗ ಪುರುಷನಿಗೆ ಕರೆದರೆ ಹೂವಾಡಗಿತ್ತಿ ಅಂತ ಸ್ತ್ರೀ ಕರಿತೀವಿ. ಅರಸ ಅಂತಂದರೆ ಪುಲ್ಲಿಂಗದಲ್ಲಿರುವಂತಹ ಪುರುಷನಿಗೆ ಅರಸ, ಅರಸಿ ಅಂದರೆ ಸ್ತ್ರೀಲಿಂಗ ಇದ್ದವ್ರಿಗೆ. ಯಜಮಾನ, ಯಜಮಾನಿ, ಒಕ್ಕಲಿಗ, ಒಕ್ಕಲತಿ. ನೋಡಿ, ಒಕ್ಕಲಿಗ, ಒಕ್ಕಲತಿ ಎನ್ನುವಂಥ ಪದಗಳನ್ನು ಸ್ತ್ರೀಲಿಂಗ ಮತ್ತು ಪುಲ್ಲಿಂಗದಲ್ಲಿಯೂ ಪ್ರತ್ಯೇಕವಾದಂಥ ತದ್ದಿತ ಪ್ರತ್ಯಯಗಳನ್ನು ನಾವು ಬಳಸಿರುವುದನ್ನು ನಾವು ನೋಡ್ತೀವಿ. ಹಾಗಾದರೆ ತದ್ದಿತ ಪ್ರತ್ಯಯಗಳಲ್ಲಿ 3 ವಿಧಗಳನ್ನು ನಾವು ಕಾಣ್ತೀವಿ. ನೋಡಿ, ನಿಮಗೆ ಎಕ್ಸಾಮ್ ಬರುವಂಥ ರೀತಿಯಲ್ಲಿ ಈಗ ಪರೀಕ್ಷೆಯಲ್ಲಿ ಯಾವ ರೀತಿ ಕೇಳ್ತಾನಪ್ಪ ಅಂತಂದರೆ ತದ್ದಿತ ನಾಮ, ತದ್ದಿತಾಂತ ಭಾವನಾಮ, ತದ್ದಿತಾಂತ ವ್ಯಯ ಮೇಲೆ ಪ್ರಶ್ನೆ ಕೇಳಿ ಏನು ಮಾಡ್ತಾನಪ್ಪ ಅಂತಂದರೆ 4 ಆಪ್ಷನ್ಸ್ ಕೊಡ್ತಾನೆ. ಅದು ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯ ಕೊಡ್ತಾನೆ. 1 ಆಪ್ಷನ್ಸ್ನಲ್ಲಿ ತದ್ದಿತಾಂತ ನಾಮ ಅಂತ ಕೊಟ್ಟಿರ್ತಾನೆ. ನೀವು ಗುರುತಿಸ್ಬೇಕಾಗ್ತದೆ. ನೀವು ಸರಳವಾಗಿ ಸುಲಭವಾಗಿ ಗುರುತಿಸುವಂಥ ರೀತಿ ಯಾವುದಂತಂದರೆ ಕೃದಂತದಲ್ಲಿ ಧಾತುವಿನ ಮುಂದೆ ಪ್ರತ್ಯಯ ಬರಬೇಕು, ತದ್ದಿತಾಂತದಲ್ಲಿ
ನಾಮ ಪ್ರಕೃತಿಯ ಮುಂದೆ ಪ್ರತ್ಯಯಗಳು ಬರಬೇಕು. ಇಷ್ಟು ವ್ಯತ್ಯಾಸವನ್ನು ನೀವು ಗುರ್ತು ಹಿಡಿದ್ರೆ ಸುಲಭವಾಗಿ ಗುರುತಿಸ್ತೀರಾ. ತದ್ದಿತಾಂತ ನಾಮ. ತದ್ದಿತಾಂತ ನಾಮ ಅಂದರೆ ಏನು? ನಾಮ ಪ್ರಕೃತಿಗಳಿಗೆ ಬೇರೆ ಬೇರೆ ಅರ್ಥದಲ್ಲಿ ಇಗ, ಇಕ, ಅಡಿಗ, ಕಾರ, ಕೋರ, ಗಾರ, ವಂತ, ವಾಳ, ಒಳ, ಆಳಿ, ಗುಳಿ, ಆರ, ಆನೆಯ ಮೊದಲಾದ ತದ್ದಿತ ಪ್ರತ್ಯಯಗಳು ಸೇರಿ ಆಗುವ ಶಬ್ದಗಳನ್ನು ತದ್ದಿತಾಂತ ನಾಮ ಅಂತ ಕರೀತಾರೆ. ನೋಡ್ರಿ, ನೀವು ನೆನ್ಪಿಟ್ಕೊಳ್ಬೇಕಾಗ್ತದೆ. ಏನಪ್ಪ ಅಂತಂದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಈಗ, ಇಕ, ಅಡಿಗ, ಕಾರ, ಕೋರ, ಗಾರ, ವಂತ ಇವೆಲ್ಲ ಪ್ರತ್ಯಯಗಳನ್ನು ತದ್ದಿತಾಂತ ನಾಮದಲ್ಲಿ ಬರ್ತಾವಂತ ನಿಮಗೆ ಕನ್ಫರ್ಮ್ ಇರಬೇಕ್ರಿ. ಅಂದಾಗ ಮಾತ್ರ ನೀವೇನು ಮಾಡ್ತೀರಾ? ಗುರ್ತು ಹಿಡಿತೀರಾ. ಇಲ್ಲಿ ವ್ಯತ್ಯಾಸ ಏನಂತಂದರೆ ತದ್ದಿತಾಂತ ನಾಮಕ್ಕೂ ತದ್ದಿತಾಂತಕ್ಕೂ ಕೃದಂತಕ್ಕೂ ಏನು ವ್ಯತ್ಯಾಸ ಅಂದರೆ ಅಲ್ಲಿ ಧಾತು ಇರುತ್ತೆ. ನೀವು ಒಂದು ಪದವನ್ನು ಬಿಡಿಸಿ ಬಿಡಿಸಿ ನೋಡಿದಾಗ ನಿಮ್ಗೆ ಅಲ್ಲಿ ಉತ್ತರ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ಧಾತು ಅದಂದರೆ ಅದು ಕೃದಂತದಕ್ಕೆ ಸೇರಿಕೊಳ್ಳುತ್ತೆ, ಇದು ನಾಮ ಪ್ರಕೃತಿ ಅದಂದರೆ ಇದು ತದ್ದಿತಾಂತಕ್ಕೆ ಸೇರಿಕೊಳ್ಳುತ್ತೆ ಅಂತ ವಿಭಜನೆ ಮಾಡಿದಾರಲ್ಲ, ಪದವನ್ನು ವಿಭಜನೆ ಮಾಡಿದಾಗ ನಿಮ್ಗೆ ಏನು ಗುರ್ತಾಗ್ತದ? ಇದು ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ ಅಂತ ಗುರ್ತಾಗ್ತದೆ. ಇಲ್ಲಿ ನೋಡಿ, ನಿಮ್ಗೆ ತದ್ದಿತ ನಾಮ ಪ್ರಕೃತಿ, ತದ್ದಿತ ಪ್ರತ್ಯಯ, ತದ್ದಿತಾಂತ ನಾಮಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದೀನಿ. ಇಲ್ಲಿ ಕನ್ನಡವನ್ನು ತಿಳಿದವನು ಕನ್ನಡ ಪ್ಲಸ್ ಈಗ ಕನ್ನಡಿಗ. ನೋಡಿಲಿ, ಕನ್ನಡ ಎನ್ನುವಂಥ ನಾಮ ಪ್ರಕೃತಿಗೆ ಈಗ ಎಂಬ ಪ್ರತ್ಯಯ ಸೇರಿದಾಗ ಕನ್ನಡಿಗ ಎಂಬ ನಾಮಪದ ನಿರ್ಮಾಣ ಆಗ್ತದೆ. ಹೌದಲ್ರಿ? ಕನ್ನಡ ಎಂಬ ನಾಮ ಪ್ರಕೃತಿಗೆ ಈಗ ಎಂಬ ಪ್ರತ್ಯಯವನ್ನು ಸೇರಿಸಿದಾಗ ಕನ್ನಡಿಗ ಎಂಬ ನಾಮಪದ ರಚನೆ ಆಗ್ತದೆ. ಚೆನ್ನ ಎನ್ನುವಂಥ ನಾಮಪದಕ್ಕೆ ಈಗ ಎಂಬ ಪ್ರತ್ಯಯ ಸೇರಿಸಿದಾಗ ಚೆನ್ನಿಗ ಅಂತ ಆಗ್ತದೆ. ಕೇಡನ್ನು ಮಾಡುವವನು ಕೇಡು, ಅದಕ್ಕೀಗ ಕೇಡಿಗ. ಇಲ್ಲಿ ಕೇಡನ್ನು ಮಾಡುವನು ಅನ್ನುವಂಥದ್ದು ತೆಗೆದು ಹಾಕ್ತೀವ್ರಿ, ವಿಭಕ್ತಿ ಪ್ರತ್ಯಯ ಲೋಪ ಆಗ್ತದೆ ಅಂತ ಹೇಳಿದಾರಲ್ಲಿ. ಚೆನ್ನಾಗಿ ಗಿ ಅನ್ನುವಂಥದ್ದು ಕೂಡ ಲೋಪ ಆಗ್ತದೆ. ಲೋಪ ಆಗಿ ಚೆನ್ನದಕ್ಕೀಗ ಚೆನ್ನಿಗ, ಕೇಡು ಅದಕ್ಕೀಗ ಕೇಡಿಗ. ಇಲ್ಲಿ ಅನ್ನು ಕೂಡ ಲೋಪ ಆಗ್ತದ. ಗಾಣವನ್ನು ಆಡಿಸುವನು ಗಾಣವನ್ನು ಲೋಪ ಆಗ್ಲತ್ತದ, ಗಾಣ ಅದಕ್ಕೆ ಈಗ ಗಾಣಿಗ. ಲೆಕ್ಕವನ್ನು ಮಾಡುವನು ಈಗ ಲೆಕ್ಕಿಗ. ಗಂಧವನ್ನು ಮಾರುವನು ಗಂಧಿಗ. ನೋಡಿ, ನಾವೇನು ನಡೆಸುವನು ನಾವೇ ಇಕ ಅಂತಲ್ಲಿ ಕೊಟ್ಟಿದ್ದಾನ್ರಿ, ಪ್ರತ್ಯಯ ಕೊಟ್ಟಿದ್ದಾನೆ, ಇಕನು ಸೇರಿಸ್ಬೇಕಂತ. ನಾವಿಕ. ಪ್ರಮಾಣವನ್ನು ಅನ್ನುವಂಥದ್ದು ಲೋಪ ಆಗ್ತದ, ಪ್ರಮಾಣ ಅದಕ್ಕೆ ಇಕ ಪ್ರಮಾಣಿಕ. ಹೂವನ್ನು ಮಾರುವನು ಹೂವನ್ನು ಲೋಪ ಆಗ್ತದ, ಹೂ ಅದಕ್ಕೆ ಆಡಿಗ ಹೂವಾಡಿಗ. ಹಾವು ಅದಕ್ಕೆ ಆಡಿಗ ಹಾವಾಡಿಗ. ಕೈದು ಅದಕ್ಕೆ ಕಾರ ಅನ್ನುವಂಥ ಪ್ರತ್ಯಯ ಸೇರ್ಸಂದನ್ರಿ, ಮೇಲ್ಗಡೆ ವಾಕ್ಯದಲ್ಲದ ಕಾರ ಅನ್ನುವಂಥದ್ದು. ಕೈದು ಅಧಿಕಾರ ಕೈದುಕಾರ. ಕೋಲು ಅಧಿಕಾರ ಕೋಲುಕಾರ. ಓಲೆ ಅಧಿಕಾರ ಓಲೆಗಾರ. ಬಳೆ ಗಾರ ಬಳೆಗಾರ. ಬಳೆಯನ್ನು ಲೋಪ ಆಗ್ಲತ್ತದ, ಬಳೆಯನ್ನು ಮಾರುವನು ಯಾರು ಅಂದರೆ ಬಳೆಗಾರ. ಇಲ್ಲಿ ಲೋಪ ಆಗಿ ಬಳೆ ಪ್ಲಸ್ ಗಾರ ಬಳೆಗಾರ. ಬೇಟೆಯನ್ನು ಆಡುವನು ಬೇಟೆ ಪ್ಲಸ್ ಗಾರ ಬೇಟೆಗಾರ. ಛಲವನ್ನು ಉಳುವನು ಛಲ ಅಧಿಗಾರ ಛಲಗಾರ. ಮೋಸ ಅಧಿಗಾರ ಮೋಸಗಾರ. ಕೊಲೆ ಅಧಿಗಾರ ಕೊಲೆಗಾರ. ಸಾಲ ಅಧಿಗಾರ ಸಾಲಗಾರ. ಪಾಲು ಅಧಿಗಾರ ಪಾಲುಗಾರ. ಮಾತು ಅಧಿಗಾರ ಮಾತುಗಾರ. ಬುದ್ಧಿ ಅಧಿಕ್ವಂತ ಬುದ್ಧಿವಂತ. ಇಲ್ಲಿ ನೋಡ್ರಿ, ಬುದ್ಧಿಯನ್ನು ಲೋಪ ಆಗ್ಯದ್ರಿ, ಬುದ್ಧಿ ಅಧಿಕ್ವಂತ ಬುದ್ಧಿವಂತ. ಹಣವನ್ನು ಅನ್ನು ಲೋಪ ಆಗ್ಯದ, ಹಣ ಅಧಿಕ್ವಂತ ಹಣವಂತ. ಧನವಂತ ಸಿರಿವಂತ ಗುಣವಂತ ರೂಪವಂತ. ಕರಿ ಅದಕ್ಕಿಕ ಕರಿಕ. ಬಿಳಿ ಅದಕ್ಕಿಕ ಬಿಳಿಕ. ಮಡಿ ಅದಕ್ಕೆ ನೋಡ್ರಿ, ಇಕ ಅನ್ನುವಂಥದ್ದು ಪ್ರತ್ಯಯದ ರೀ. ಮಡಿ ಅದಕ್ಕೆ ಒಳ ಅನ್ನುವಂಥದ್ದು ಪ್ರತ್ಯಯದ ರೀ, ಮಡಿ ಒಳ. ಸಜ್ಜೆ ಅದಕ್ಕೆ ಒಳ ಸಜ್ಜೆ ಒಳ. ಓದನ್ನು ಹೆಚ್ಚು ಆಚರಿಸುವವನು ಓದುವುದು ಕಾಳಿ ಓದಾಳಿ ಅಂತ ಆಯ್ತದ್ರಿ. ಇಲ್ಲಿ ಏನು ಓದನ್ನು ಅನ್ನುವಂಥದ್ದು ಲೋಪ ಆಗ್ತದ, ಓದೋದಕ್ಕೆ ಆಳಿ ಓದಾಳಿ ಅಂತ ಆಗ್ತದ. ಜೂಜನ್ನು ಆಡುವನು ಜೂಜೋದ ಕಾಳಿ ಜೂದಾಳಿ. ವಾಚಾಳಿ ಮಾತಾಳಿ. ಲಂಚಗುಳಿ. ಗುಳಿ ಅನ್ನುವಂಥದ್ದು ಪ್ರತ್ಯಯದ ರೀ. ಕಮ್ಮಧಿಕಾರ ಕಮ್ಮಾರ. ಕುಂಭಧಿಕಾರ ಕುಂಬಾರ. ಒಂದೋದಿಕ್ ಅನೆಯ ಒಂದನೆಯ. ಎರಡೋದಕ್ಕೆ ಅನೆಯ ಎರಡನೆಯ. ಎರಡು ಸಂಖ್ಯೆ ಉಳ್ಳದ್ದು. ಇಲ್ಲಿ ಲೋಪ ಆಗೇನಾಗ್ತದೆ, ಎರಡು ಆನೆಯ ಅನೆಯ ಅಂದರೆ ಎರಡನೆಯ. ಚಾಡಿದಿಕೋರ ಚಾಡಿಕೋರ. ಇಲ್ಲಿ ಕೋರ ಅನ್ನುವಂಥದ್ದು ಕೂಡ ಪ್ರತ್ಯಯದ ರೀ. ಲಂಚದಿಕೋರ ಲಂಚಕೋರ. ಇವೆಲ್ಲವೂ ಕೂಡ ತದ್ದಿತ ನಾಮ ಪ್ರತ್ಯಯಗಳು. ಕೋರ ಆನೆಯ ಆರ ಆರ. ಗುಳಿ ಅಳಿ 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 ಅಳಿ. ಒಳ ಒಳ. ಇಕ ಇಕ. ವಂತ 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 ವಂತ. ಗಾರ 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 ಗಾರ. ಕಾರ ಕಾರ ಕಾರ. ಜೊತೆಗೆ ಅಡಿಗ ಅಡಿಗ. ಇಕ ಇಕ ಇಕ. ಇಗ 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 ಈಗ ಅನ್ನುವಂಥವು ಎಲ್ಲವೂ ಪ್ರತ್ಯಯಗಳ್ರಿ.
ಇಲ್ಲಿ ಏನಾಗ್ತದ, ನಾವೇ ಅನ್ನುವಂಥದ್ದು ವಿಭಕ್ತಿ ಪ್ರತ್ಯಯ ಲೋಪ ಆಗ್ಲತ್ತದ. ನಾವೇ ಅಧಿಕ್ ಇಕ ನಾವಿಕ ಇವೆಲ್ಲ ಪ್ರತ್ಯಯಗಳನ್ನು ಸೇರಿಸಿ ಮಾಡೋದೇ ಕೃದಂತ ತದ್ದಿತಾಂತ ನಾಮ ಅಂತ ನಾವು ಕರಿತೀವಿ. ನಂತರದಲ್ಲಿ ನೋಡೋಣ, ಸ್ತ್ರೀಲಿಂಗದಲ್ಲಿ ಬರುವ ತದ್ದಿತ ಪ್ರತ್ಯಯಗಳು ಯಾವುವು? ಸ್ತ್ರೀಲಿಂಗದಲ್ಲಿ ಇತಿ ಬರ್ತದ್ರಿ. ಇತ್ತಿ, ಗಿತ್ತಿ, ತಿ, ಈ, ಎ ಇತ್ಯಾದಿ ತದ್ದಿತ ಪ್ರತ್ಯಯಗಳು ಬರ್ತಾವೆ. ಇವು ನಾಮಪದದ ಜೊತೆಗೆ ಸೇರಿದಾಗ ತದ್ದಿತ ಅಂತ ಅನ್ಸ್ಕೊಳ್ತದೆ. ನೋಡಿರಿ, ಪುಲ್ಲಿಂಗ ರೂಪದಾಗ ಬೀಗ, ನೋಡಿ ಸ್ತ್ರೀವಾಚಕ ತದ್ದಿತ ಪ್ರತ್ಯಯದಾಗ ಇತಿ ಬರ್ತದ್ರಿ. ಫಸ್ಟಿಂದು ಪ್ರತ್ಯಯ ಇತಿ, ಬೀಗತಿ. ಬ್ರಾಹ್ಮಣ ಇತಿ ಬ್ರಾಹ್ಮಣತಿ. ಒಕ್ಕಲಿಗ ಇತ್ತಿನೂ ಕೂಡ ಪ್ರತ್ಯಯ ಅದ ರೀ, ಒಕ್ಕಲಿಗಿತ್ತಿ. ಹೂವಾಡಿಗ ನೋಡ್ರಿ, ಹೂವಾಡಗಿತ್ತಿ. ಅಗಸ ಗಿತ್ತಿ. ಅರಸ ಈ ಅರಸಿ. ಅಣುಗ ಮಗ ಪ್ರೀತಿ ಪಾತ್ರ, ಅಣುಗಿ ಮಗಳಾಗ್ತದ್ರಿ. ಅಣುಗಿ ನೆನ್ಪಿಟ್ಕೊಳ್ರಿ, ಇದು ಎಕ್ಸಾಮ್ನಾಗ ಕೇಳ್ಬೋದು. ಸ್ತ್ರೀಲಿಂಗಕ್ಕೆ ಇದು ಏನಾಗ್ತದಪ್ಪ ಅಂತಂದರೆ ಅಣುಗಿ ಅನ್ನುವಂಥದ್ದನ್ನು ಮಗಳಿಗೆ ಕರೀತಾರೆ. ಗೊಲ್ಲತಿ ಗೊಲ್ಲತಿ, ಒಡೆಯತಿ ಒಡತಿ. ಈ ರೀತಿ ಏನಾಗ್ತದಪ್ಪ ಅಂತಂದರೆ ಸ್ತ್ರೀಲಿಂಗ ಪದಗಳು ನಿರ್ಮಾಣ ಆಗ್ತವೆ. ಎಲ್ಲಿ? ತದ್ದಿತಾಂತ ನಾಮದಲ್ಲಿ. ಕನ್ನಡಿಗ ಕನ್ನಡತಿ, ಜಾಣಯೇ ಜಾಣೆ, ಕಳ್ಳ ಕಳ್ಳೆ ಸ್ತ್ರೀಲಿಂಗದಾಗ್ರಿ. ಹಣವಂತ ಪುರುಷದಾಗಿದ್ದರೆ ಹಣವಂತೆ ಸ್ತ್ರೀಲಿಂಗದಾಗ ಆಗ್ತದೆ. ಮೋಸಗಾರ ಆರ್ತಿ ಮೋಸಗಾರ್ತಿ, ಮಾತುಗಾರ ಮಾತುಗಾರ್ತಿ, ಬೇಟೆಗಾರ ಬೇಟೆಗಾರ್ತಿ ಅನ್ನುವಂಥ ಸ್ತ್ರೀಲಿಂಗ ಪದದಲ್ಲಿ ನಾವು ಇಷ್ಟೆಲ್ಲ ಪದಗಳನ್ನು ನೋಡ್ತೀವಿ. ಇದು ತದ್ದಿತಾಂತ ನಾಮದಲ್ಲಿ. ಜೊತೆಗೆ ತದ್ದಿತಾಂತ ಭಾವನಾಮ ಅಂದರೆ ಏನು ಅನ್ನುವಂಥದ್ದನ್ನು ನಾವೆರಡನೇದಾಗಿ ನೋಡಬೇಕಾಗ್ತದೆ. ತದ್ದಿತಾಂತ ಭಾವನಾಮ ಅಂತಂದರೆ ನಾಮ ಪ್ರಕೃತಿಗಳ ಮುಂದೆ ಭಾವವಾಚಕ ತದ್ದಿತ ಪ್ರತ್ಯಯಗಳಾದ ತನ, ಇಕೆ, ಊ, ಪೂ, ಮೇ ಮೊದಲಾದ ತದ್ದಿತ ಪ್ರತ್ಯಯಗಳು ಸೇರಿ ಆಗುವ ಪದಗಳನ್ನು ತದ್ದಿತಾಂತ ಭಾವನಾಮ ಅಂತ ಕರೀತಾರೆ. ನೋಡಿ, ಏನಪ್ಪ ಅಂತಂದರೆ ನಾಮ ಪ್ರಕೃತಿಗಳ ಮುಂದೆ, ನಾಮ ಪ್ರಕೃತಿಗಳು ತದ್ದಿತಾಂತದಲ್ಲಿ ಬರುತ್ತೆ ರೀ. ಕೃದಂತದಲ್ಲಿ ಏನು ಬರುತ್ತೆ? ಧಾತುಗಳ ಮುಂದೆ ಬರುತ್ತೆ. ಷಷ್ಠಿ ವಿಭಕ್ತಿಯೊಂದಿಗೆ ಕೊನೆಯಾಗುವ ನಾಮ ಪ್ರಕೃತಿಗಳ ಮುಂದೆ ಇವು ಏನಿರಬೇಕು? ತನ, ಇಕೆ, ಊ, ಪೂ, ಮೇ ಮೊದಲಾದ ತದ್ದಿತ ಪ್ರತ್ಯಯಗಳು ಸೇರಿ ಆಗುವ ಪದಗಳನ್ನು ತದ್ದಿತಾಂತ ಭಾವನಾಮ ಅಂತ ಕರೀತಾರೆ. ನೋಡಿ, ಏನಪ್ಪ ಅಂತಂದ್ರೆ ಪ್ರತ್ಯಯ ತನ ಅಂತ ಕೊಟ್ಟಿದ್ದಾನ್ರಿಲ್ರಿ, ತನ ಸೇರಿಸ್ಕೊಂಡಿವಿಲಿ. ತನ ದೊಡ್ಡವನ ಭಾವ. ನೋಡಿ, ಭಾವನೆ ಎಂಬುದು ಕಣ್ಣಿಗೆ ಕಾಣಿಸುವುದಿಲ್ಲ, ಅದು ಅಂತರಾತ್ಮದಲ್ಲಿ ಇರುವಂಥದ್ದು. ದೊಡ್ಡನ ಭಾವತನ, ದೊಡ್ಡತನ. ಇದೇ ರೀತಿ ಜಾಣತನ, ಚಿಕ್ಕತನ, ಹಿರಿತನ, ಕಿರಿತನ, ಕೆಟ್ಟತನ. ತನ ಅನ್ನುವಂಥದ್ದಕ್ಕೆ ಇಷ್ಟೆಲ್ಲ ಜೋಡಿಸ್ಬೋದ್ರಿ. ಸರಿನಾ? ಇದು ತನ ಅನ್ನುವಂಥ ಪ್ರತ್ಯಯ ಹಚ್ಚಿದಾಗ ನಿಮಗೆ ನೆನಪಿರಬೇಕು, ತದ್ದಿತ ಭಾವನಾಮ ಅಂತಂದರೆ ಭಾವವಾಚಕ ತದ್ದಿತ ಪ್ರತ್ಯಯಗಳಾದ ತನ, ಇಕೆ, ಊ, ಪೂ, ಮೇ ಒಳಿ ಬರಬೇಕು. ತನ, ಇಕೆ, ಊ, ಪೂ, ಮೇ ಬರಬೇಕು. ಬಂದಾಗ ಮಾತ್ರ ಭಾವಸೂಚಕ ಭಾವ ತದ್ದಿತಾಂತ ಭಾವನಾಮ ಆಗ್ತದ. ದೊಡ್ಡ ತನ, ತನ ಎಲ್ಲಿತ್ತು ಅದು ತದ್ದಿತಾಂತ ಭಾವನಾಮ. ಬ್ರಾಹ್ಮಣ ಅದಕ್ಕೆ ಭಾವೈಕೆ, ಬ್ರಾಹ್ಮಣಿಕೆ, ಚಲುವಿಕೆ. ನೋಡಿ, ಬ್ರಾಹ್ಮಣಿಕೆ, ಚಲುವಿಕೆ ಇವೆರಡೂ ಕೂಡ ಏನಾಗ್ತವ? ಇಕೆ ಅನ್ನುವುದು ಕೂಡ ತದ್ದಿತ ಭಾವನಾಮಕ್ಕೆ ಪ್ರತ್ಯಯ. ಮೂರನೇದನು ಕಿವುಡನ ಭಾವ, ಕಿವುಡು. ನೋಡಿ, ಕುರುಡು, ಕುಂಟು, ತೊದಲು. ಹೂ ಎಲ್ಲಿ ಬರ್ತದ? ಅದು ಅದಕ್ಕೆ ತದ್ದಿತ ಭಾವನಾಮದ ಪದ ಪ್ರತ್ಯಯ. ಬಿಳಿದರ ಭಾವ, ಬಿಳುಪು. ಪೂ ಎಲ್ಲಿ ಬರ್ತದ? ಅದು ತದ್ದಿತ ಭಾವನಾಮ. ನೋಡಿ, ಬಿಳುಪು, ಇಂಪು, ತಂಪು, ಕಂಪು, ಕೆಂಪು, ನುಣುಪು, ಹೊಳಪು. ಪೂ ಎಲ್ಲಿ ಬರ್ತದ? ಅದು ತದ್ದಿತ ಭಾವನಾಮ ಪ್ರತ್ಯಯ. ಜಾಣನ ಭಾವ ಮೇ, ಜಾಣ್ಮೆ, ಕಿರಿಮೆ. ಇವು ಕೂಡ ಮೇ ಎಲ್ಲಿ ಬರ್ತದ? ಅದು ಕೂಡ ತದ್ದಿತ ಭಾವನಾಮ ಅಂತ ಹೇಳ್ಬೋದು. ಪಿರಿದರ ಭಾವ, ಪೆರ್ಮೆ, ಹಿರಿಮೆ, ಗರ್ವ. ಇವೆಲ್ಲವೂ ಕೂಡ ಏನಪ್ಪ ಅಂತಂದರೆ ತದ್ದಿತ ಭಾವನಾಮಕ್ಕೆ ಉದಾಹರಣೆಗಳು ಅಂತ ಹೇಳ್ಬೋದು. ಎಲ್ಲಿ ಪೂ, ಎಲ್ಲಿ ಮೇ, ಎಲ್ಲಿ ಜೊತೆಗೆ ತನ, ಇಕೆ, ಊ, ಪೂ, ಮೇ ಒಳಿ ಬರುತ್ತೆ, ಅವೆಲ್ಲವೂ ಕೂಡ ಏನಾಗ್ತದೆ? ತದ್ದಿತ ಅಂತ ಭಾವನಾಮಕ್ಕೆ ಉದಾಹರಣೆ ಆಗ್ತದೆ. ಕೊನೆಯದಾಗಿ ನೋಡೋದಾದರೆ ತದ್ದಿತ ಅಂತ ಅವ್ಯಯಗಳು. ನಾಮ ಪ್ರಕೃತಿಗಳಿಗೆ ನಿಮ್ಮ ತಕ್ಷಣ ನೆನ್ಪು ಬರಬೇಕು. ಕೃದಂತ ಅಂದರೆ ಧಾತುಗಳ ಮುಂದೆ ಪ್ರತ್ಯಯ ಬರ್ತದೆ, ಏನಂತ ಕೃತ್ ಪ್ರತ್ಯಯ ಬರ್ತದೆ. ತದ್ದಿತ ಅಂತಂದರೆ ನಾಮ ಪ್ರಕೃತಿಗಳ ಮುಂದೆ ಪ್ರತ್ಯಯಗಳು ಬರ್ತವೆ. ಪ್ರತ್ಯಯಗಳು ಕೊಟ್ಟಿದ್ದಾನ್ರಿ, ಯಾವ್ಯಾವನ್ನಂಥದನ್ನು ಕೊಟ್ಟಿದ್ದಾನವ. ಯಾವುದು? ತದ್ದಿತ ಅಂತ ನಾಮಕ್ಕೂ ಗಾರ, ಕಾರ, ಈಗ, ಒಳಿಗ, ವಂತ ಅಂತ ಕೊಟ್ಟಿದ್ದಾನೆ. ಆದರೆ ತದ್ದಿತ ಅಂತ ಭಾವನಾಮಕ ತನ, ಇಕೆ, ಊ, ಪೂ, ಮೇ ಒಳಿ ಮುಂತಾದ ಇವೆಲ್ಲವೂ ಕೊಟ್ಟಿದ್ದಾನೆ. ಹೀಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ
ಅವಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೀವು ಅದಕ್ಕೆ ಏನು ಮಾಡಬೇಕಾಗ್ತದೆ ಅಂದ್ರೆ ನೆನ್ಪಿಟ್ಕೊಳ್ಬೇಕಾಗ್ತದೆ. ತದ್ದಿತಾಂತ ಅವ್ಯಯಗಳು. ತದ್ದಿತಾಂತ ಅವ್ಯಯಗಳು ಅಂತ ನೋಡ್ರಿ, ನಾಮ ಪ್ರಕೃತಿಗಳಿಗೆ ಅಂತೆ, ಓಲ್, ಓಲು, ಓಲ್, ಓಲ್ ತನಕ, ವರೆಗೆ, ಮಟ್ಟಿಗೆ, ಓಸ್ಕರ, ಇಂಥ, ಆಗಿ, ಓಸ್ಕೊ ಮೊದಲಾದ ತದ್ದಿತ ಪ್ರತ್ಯಯಗಳ ಸೇರಿ ಆಗುವ ಶಬ್ದಗಳನ್ನು ತದ್ದಿತಾಂತ ಅವ್ಯಯ. ಅವ್ಯಯ ಅಂದ್ರೆ ಬದಲಾಗದ ಸ್ಥಿತಿಗೆ ನಾವು ಏನು ಮಾಡ್ತೀವಿ, ಹೆಂಗೆ ಅದ ಹಾಗೆ ಇರ್ತದ್ರಿ ಇಲ್ಲಿ. ಈ ರೀತಿಯಾಗಿ ನಾವು ಕಾಣೋದನ್ನು ಏನು ಮಾಡ್ತೀವಪ್ಪ ಅಂತಂದರೆ ತದ್ದಿತಾಂತ ಅವ್ಯಯಗಳು ಅಂತ ಕರಿತೀವಿ. ನೋಡ್ರಿ, ಅಂತೆ, ಶಿವನಂತೆ, ಸೂರ್ಯನಂತೆ, ಅವನಂತೆ, ಇವನಂತೆ, ಸೀತೆಯಂತೆ. ಇಲ್ಲಿ ಏನರ ಬದಲಾವಣೆ ಆಗ್ಲತ್ತದ್ರಿ? ಬದಲಾವಣೆ ಆಗ್ತಾ ಇಲ್ಲ. ಅಂದರೆ ಏನಪ್ಪ ಅಂತಂದರೆ ತದ್ದಿತಾಂತ ಅವ್ಯಯ ಅಂದಾಗ ಬದಲಾಗದ ಸ್ಥಿತಿಯನ್ನು ನಾವು ಕಾಣೋದು. ಓಲ್, ಶಿವನ ಓಲಲ್ಲಿ ಏನೇನು ಚೇಂಜ್ ಮಾಡಕ್ಕೆ ಬರಲ್ರಿ. ಶಿವನ ಓಲ್ ಅಂತ ಮುಂದೆ ಏನಾದರೂ ಪದಗಳನ್ನು ಜೋಡಿಸಿದ್ರೆ ಅದು ಬದಲಾಗುತ್ತೆ, ಆದರೆ ಶಿವನ ಓಲ್ ಬದಲಾಯಿಸ್ಲಿಕ್ಕೆ ಆಗಲ್ಲ ಅನ್ನುವಂಥದ್ದು. ಸೂರ್ಯನ ಓಲ್, ಸೂರ್ಯ ಅದಕ್ಕೆ ಓಲ್, ಸೂರ್ಯನ ಓಲ್. ತನಕ, ಮನೆ ತನಕ, ಅಲ್ಲಿ ತನಕ, ಕಡೆ ತನಕ, ದಾರಿ ತನಕ. ನೀವು ನೆನ್ಪಿಟ್ಕೊಳ್ಬೇಕು, ತದ್ದಿತಾಂತ ಅವ್ಯಯ ಅಂದ ತಕ್ಷಣ ಬದಲಾಗದ ಸ್ಥಿತಿ ಇರುವಂಥದ್ದಕ್ಕೆ ಏನು ಮಾಡ್ತಾರಪ್ಪ ಅಂದರೆ ತದ್ದಿತಾಂತ ಅವ್ಯಯ ಅಂತಾರೆ. ಆದರೆ ಯಾವ್ಯಾವ ಪ್ರತ್ಯಯಗಳು ಬರ್ತಾವೆ ಅಂದ್ರೆ ಅಂತೆ, ಶಿವನಂತೆ, ಸೂರ್ಯನಂತೆ. ಓಲ್, ಶಿವನ ಓಲ್, ಸೂರ್ಯನ ಓಲು ಬರುತ್ತೆ. ತನಕ, ಮನೆ ತನಕ, ಅಲ್ಲಿ ತನಕ, ಕಡೆ ತನಕ, ದಾರಿ ತನಕ. ತನಕ ಅನ್ನುವಂಥದ್ದು ಕೂಡ ನಾಮ ಪ್ರಕೃತಿ ಅದ ರೀ. ವರೆಗೆ ಪ್ರತ್ಯಯವ. ಒಂದು ಮನೆ ಅನ್ನುವಂಥದ್ದು ನಾಮ ಪ್ರಕೃತಿದ, ಆ ಪ್ರಕೃತಿಗೆ ವರೆಗೆ ಅಂತ ಹಚ್ಚಿದಾಗ, ಪ್ರತ್ಯಯ ಹಚ್ಚಿದಾಗ ಕೊನೆಯವರೆಗೆ. ಮಟ್ಟಿಗೆ ಎನ್ನುವಂಥ ಪ್ರತ್ಯಯದ ರೀ. ನನ್ನ ಅನ್ನುವಂಥ ನಾಮಪದ, ಅದಕ್ಕೆ ಮಟ್ಟಿಗೆ ಎನ್ನುವಂಥ ಪ್ರತ್ಯಯ ಹಚ್ಚಿದಾಗ ನನ್ನ ಮಟ್ಟಿಗೆ ಏನೇನು ಬದಲಾವಣೆ ಆಗಲ್ಲ, ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ. ಅವರ ಮಟ್ಟಿಗೆ, ಇವರ ಮಟ್ಟಿಗೆ ಅಂತ ನಾವು ಓಸ್ಕರ, ನನಗೋಸ್ಕರ ಅನ್ನುವಂಥದ್ದು ತದ್ದಿತ ಪ್ರತ್ಯಯ. ಅದು ತದ್ದಿತ ಅವ್ಯಯದ ಪ್ರತ್ಯಯ ಅಂತ ಹೇಳ್ಬೋದು. ಇಂಥ, ಇವರಿಗಿಂತ, ಅವರಿಗಿಂತ, ಅವಳಿಗಿಂತ, ಅದಕ್ಕಿಂತ ಅನ್ನುವಂಥದ್ದು. ಆಗಿ, ನಿನಗಾಗಿ, ನನಗಾಗಿ, ಅವರಿಗಾಗಿ, ಎಲ್ಲರಿಗಾಗಿ ಅನ್ನುವಂಥದ್ದನ್ನು ಸಲುವಾಗಿ, ನಿನ್ನ ಸಲುವಾಗಿ, ಮನೆಯ ಸಲುವಾಗಿ, ಇವೆಲ್ಲ ಪ್ರತ್ಯಯಗಳನ್ನು ನೀವು ನೆನ್ಪಿಟ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದಾಗ ಯಾವ್ಯಾವ ಪ್ರತ್ಯಯಗಳು ತದ್ದಿತಾಂತ ನಾಮಕ್ಕೆ ಹಚ್ಚಬೇಕು, ಯಾವ ಪ್ರತ್ಯಯಗಳು ತದ್ದಿತಾಂತ ಭಾವನಾಮಕ್ಕೆ ಹಚ್ಚಬೇಕು, ಯಾವ ಪ್ರತ್ಯಯಗಳು ತದ್ದಿತಾಂತ ಅವ್ಯಕ್ಕೆ ಹಚ್ಚಬೇಕು ಅನ್ನೋಂಥದ್ದನ್ನು ನೀವು ಸ್ವಲ್ಪ ನೋಡಿದಾಗ, ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೇನು ಗೊತ್ತಾಗ್ತದಪ್ಪ ಅಂದರೆ ಇದು ತದ್ದಿತ ಪ್ರತ್ಯಯಗಳು, ಇದು ಕೃದಂತ ಪದ. ಕೃದಂತ ಅಂದರೆ ಧಾತುಗಳ ಮುಂದೆ ಪ್ರತ್ಯಯಗಳು ಬರಬೇಕು, ತದ್ದಿತ ಅಂದರೆ ನಾಮ ಪ್ರಕೃತಿಗಳ ಮುಂದೆ ಪ್ರತ್ಯಯಗಳು ಬರಬೇಕು. ಇಷ್ಟು ತಿಳ್ಕೊಂಡಾಗ ನಿಮ್ಗೆ ಏನಾಗ್ತದ, ಒಡೆಯುವ ರೀತಿ ನಿಮಗೆ ಬರಬೇಕು. ಅಂದಾಗ ಏನಾಗ್ತದಲ್ಲಿ ತದ್ದಿತಾಂತ ಮತ್ತು ಕೃದಂತದ ಅಂಕಗಳು ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತದಂತೆ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು.